ಗಜಲ್ ಪ್ರಿಯರಿಗೆ ನಮಸ್ಕಾರಗಳು. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ 45ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ನಾನು ಖ್ಯಾತ ಉರ್ದು ಗಜಲ್ಗಾರತಿ, ಭಾರತೀಯ ಚಲನಚಿತ್ರ ಉದ್ಯಮದ ಖ್ಯಾತ ನಟಿ ಮತ್ತು ಗಾಯಕಿ, ದುರಂತ ನಾಯಕಿ ಮಹಜಬೀನ್ ಬಾನು ಉರ್ಫ್ ಮೀನಾ ಕುಮಾರಿ ನಾಸ್ ಅವರ ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರ ಜೊತೆಗೆ ಕನ್ನಡದಲ್ಲಿ ನಾನು ರಚಿಸಿದ ಅದರ ಭಾವಾಂತರ, ಅದೇ ಭಾವನೆಗಳ ಹಿನ್ನೆಲೆಯಲ್ಲಿ ನನ್ನ ಅನುಭವದ ಆಧಾರದ ಮೇಲೆ ರಚಿಸಿದ ನನ್ನ ಕನ್ನಡ ಗಜಲನ್ನು ತಮ್ಮ ಮುಂದೆ ಈ ಮೂಲಕ ಇಡಲು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ತುಂಬ ಅಳು, ಆದರೆ ಯಾರನ್ನು ಅಳಿಸಬೇಡ. ಎಲ್ಲ ದುಃಖವನ್ನು ಸಹಿಸಿಕೊಂಡು ನೀನಳು. ನಿನ್ನ ದುಃಖವನ್ನು ನೀನು ಮನದಲ್ಲಿ ಇಟ್ಟುಕೊಂಡು ಕೊರಗು, ಆದರೆ ನಿನ್ನ ಅಳು, ನಿನ್ನ ಕೊರಗು ಇನ್ನೊಬ್ಬರ ಕಣ್ಣಲ್ಲಿ ಕಣ್ಣೀರು ತರದಂತೆ ಇರಬೇಕು ಅನ್ನುವಂಥ ಸಂದೇಶವನ್ನು ಮೀನಾ ಕುಮಾರಿಯವರು ಈ ಗಜಲದಲ್ಲಿ, ಖ್ಯಾತ ಚಿತ್ರನಟಿ, ದುರಂತ ನಾಯಕಿ, ಉರ್ದು ಗಜಲ್ಗಾರತಿ, ಗಾಯಕಿ ಮೀನಾ ಕುಮಾರಿಯವರ ಗಜಲದ ಸಾರಾಂಶ ಹೀಗಿದೆ. ಮನುಷ್ಯನಿಗೆ ಈ ಕ್ಷಣ ಏನಾಗುತ್ತದೆ ಎಂಬುದೇ ಗೊತ್ತಿಲ್ಲ. ನಾಳೆಯಾಗಿಯೇ ಜನ್ಮ ತಾಳದೆ ಉಳಿಯುವುದು. ನಾವು ಉಂಡ ನೋವು ಇನ್ನೊಬ್ಬರಿಗೆ ತಿಳಿಯಬಾರದು, ಆದರೆ ನಾವು ಇನ್ನೊಬ್ಬರಿಗೆ ನೋವು ನೀಡಬಾರದು. ಪ್ರೀತಿಸಿದವರು ದೂರಾದಾಗ ಅವರಿಗೆ ನೋವು ನೀಡಬಾರದು. ನೋವಿನ ಮಹಾಪೂರೇ ಬಂದರೆ ಸಹಿಸಿಕೊಳ್ಳಬೇಕು. ಬರುವ ದುಃಖವನ್ನು ತಡೆಯಬಹುದು, ಆದರೆ ದುಃಖದ ಮಡವನ್ನು ಅಲ್ಲ. ಸಾವಿನೊಂದಿಗೆ ಮುಖಾಮುಖಿಯಾಗಿ ಜೀವಿಸಬೇಕು. ಸಾವು ಬಲಶಾಲಿ. ನಮ್ಮ ಆಶೆ ಪ್ರಬಲವಾಗಿರಬೇಕು. ಅದು ದುರ್ಬಲವಾದರೆ ಪ್ರಯೋಜನ ಇಲ್ಲ. ಗಾಜಿನ ತುಂಡಿನ ಮೇಲೆ ನಡೆಯುವವರ ನೋವನ್ನು ಅದು ಅರಿಯದು. ಕದ್ದ ಮುಚ್ಚಿನ ವ್ಯವಹಾರಗಳು ಎಂದಾದರೂ ಬಹಿರಂಗವಾಗಲೇಬೇಕು. ಗುಟ್ಟು ಬಯಲಾದಾಗ ಅಡೆತಡೆಗಳೇ ಹೆಚ್ಚು ಬರುವು. ಈ ಗಜಲ್ 8 ಸೇರುಗಳನ್ನು ಹೊಂದಿದೆ. ಆ ಸೇರುಗಳಲ್ಲಿ ತುಂಬಿ ಬರುವಂತಹ ಭಾವನೆಗಳು, ಅನುಭವಗಳ ಸಾರಾಂಶ ಇದಾಗಿದೆ. ಮೀನಾ ಕುಮಾರಿಯವರ ಗಜಲದ ಮೊದಲನೇ ಸೇರ್, ಆರಂಭಿಕ ಸೇರ್, ಮತ್ಲಾ ये न सोचो कल क्या हो, ये न सोचो कल क्या हो, कौन कहे इस फल क्या हो. ये न सोचो कल क्या हो, कौन कहे इस फल क्या हो. ಕಲ್ ಫಲ್ ಇದು ಕಾಫಿಯಾ ಇದೆ, ಕ್ಯಾ ಹೋ ಇದು ರದೀಫ್ ಇದೆ. ಅದರ ಕನ್ನಡದ ಭಾವಾಂತರ: ಆಲೋಚಿಸಬೇಡ ನಾಳೆ ಏನಾಗಬಹುದು. ಆಲೋಚಿಸಬೇಡ ನಾಳೆ ಏನಾಗಬಹುದು. ಯಾರು ಹೇಳಿದರು ಈ ಕ್ಷಣವೇ ಏನಾಗಬಹುದು. ಯಾರು ಹೇಳಿದರು ಈ ಕ್ಷಣವೇ ಏನಾಗಬಹುದು. ನಾಳೆ ಕ್ಷಣವೇ ಕಾಫಿಯಾ ಇದೆ, ಏನಾಗಬಹುದು.
ಗಜಲದ ಎರಡನೇ ಸೇರ್. ರೋ ಮಗರ್ ನ ರೋನೆ ದೋ, ರೋ मगर न रोने दो, ऐसी भी जल तल क्या हो, ऐसी भी जल तल क्या हो. रो मगर न रोने दो, ऐसी भी जल तल क्या हो, जल तल क्या हो. ಕನ್ನಡದಲ್ಲಿ ಭಾವಾಂತರ. ತುಂಬಾ ಅಳು, ಆದರೆ ಯಾರನ್ನು ಅಳಿಸಬೇಡ. ತುಂಬಾ ಅಳು, ಆದರೆ ಯಾರನ್ನು ಅಳಿಸಬೇಡ. ಹಾಗೆ ಮಹಾಪೂರ ಬಂದರೆ ಏನಾಗಬಹುದು, ಹಾಗೆ ಮಹಾಪೂರ ಬಂದರೆ ಏನಾಗಬಹುದು, ಏನಾಗಬಹುದು. ಮೀನಾ ಕುಮಾರಿ ಅವರ ಗಜಲದ ಮೂರನೇ ಸೇರ್. ಬಹತಿ ನದಿ ಕೋ ಬಾಂಧೆ ಬಾಂಧ, ಬಹತಿ ನದಿ ಕೋ ಬಾಂಧೆ ಬಾಂಧ, ಚುಲ್ಲು ಮೇ ಹಲ್ಚಲ್ ಕ್ಯಾ ಹೋ, ಚುಲ್ಲು ಮೇ ಹಲ್ಚಲ್ ಕ್ಯಾ ಹೋ. ಕನ್ನಡದ ಭಾವಾಂತರ. ಹರಿವ ನದಿಗೆ ಕಟ್ಟೆ ಕಟ್ಟುವರು, ಹರಿವ ನದಿಗೆ ಕಟ್ಟೆ ಕಟ್ಟುವರು, ಬೊಗಸೆಯಲ್ಲಿ ನೀರು ಕಲಕಿದರೆ ಏನಾಗಬಹುದು, ಬೊಗಸೆಯಲ್ಲಿ ನೀರು ಕಲುಕಿದರೆ ಏನಾಗಬಹುದು, ಕಲುಕಿದರೆ. ಗಜಲದ ನಾಲ್ಕನೇ ಸೇರ್. जीना आमने सामने का, जीना आमने सामने का, मौत में फिर कसबल क्या हो, मौत में फिर कसबल क्या हो, फिर कसबल क्या हो. ಕನ್ನಡದಲ್ಲಿ ಭಾವಾಂತರ. ಎದಿರು ಬದಲಾಗಿಯೇ ಜೀವಿಸಬೇಕವೇ, ಎದಿರು ಬದಲಾಗಿಯೇ ಜೀವಿಸಬೇಕವೇ, ಸಾವಿನಲ್ಲಿ ಬಲ ಇದ್ದ ಮೇಲೆ ಏನಾಗಬಹುದು, ಸಾವಿನಲ್ಲಿ ಬಲ ಇದ್ದ ಮೇಲೆ ಏನಾಗಬಹುದು, ಏನಾಗಬಹುದು. ಮೀನಾ ಕುಮಾರಿ ಅವರ ಗಜಲದ ಐದನೇ ಸೇರ್. ಹರ್ ಕ್ಷಣ ಹೋ ಜಬ್ ಆಸ್ ಲಿಯೇ, ಹರ್ ಕ್ಷಣ ಹೋ ಜಬ್ ಆಸ್ ಲಿಯೇ, ಹರ್ ಕ್ಷಣ ಫಿರ್ ನಿರ್ಭಲ್ ಕ್ಯಾ ಹೋ, ಹರ್ ಕ್ಷಣ ಫಿರ್ ನಿರ್ಬಲ್ ಕ್ಯಾ ಹೋ. ಕನ್ನಡದಲ್ಲಿ ಭಾವಾಂತರ. ಪ್ರತಿ ಗೆಜ್ಜೆನಾದವು, ಪ್ರತಿ ಗೆಜ್ಜೆನಾದವು ಆಸೆಯನ್ನು ಹೊಂದಿದರೆ, ಪ್ರತಿ ಗೆಜ್ಜೆನಾದವು ಆಸೆಯನ್ನು ಹೊಂದಿದರೆ, ಪ್ರತಿ ಗೆಜ್ಜೆನಾದ ಕ್ಷೀಣಿಸಿದರೆ ಏನಾಗಬಹುದು, ಪ್ರತಿ ಗೆಜ್ಜೆನಾದ ಕ್ಷೀಣಿಸಿದರೆ ಏನಾಗಬಹುದು. ಗಜಲದ ಆರನೇ ಸೇರಿ ಹೇಳ್ತಿದೆ. कांच के टुकड़े, कांच के टुकड़े चुने मगर, कांच के टुकड़े चुने मगर, तुझसा ओ बेखल क्या हो, तुझसा ओ बेखल क्या हो. कांच के टुकड़े चुने मगर, तुझसा ओ बेकल क्या हो, ओ बेकल क्या हो. ಕನ್ನಡದಲ್ಲಿ ಭಾವಾಂತರ. ಗಾಜಿನ ತುಂಡು ಐದುಕೊಂಡಿದೆಯಾ, ಗಾಜಿನ ತುಂಡು ಐದುಕೊಂಡಿದೆಯಾ, ಆದರೆ ನಿನ್ನಂತೆ ಅವರು ಚಿಂತಿತರೆ ಏನಾಗಬಹುದು, ಆದರೆ ನಿನ್ನಂತೆ ಅವರು ಚಿಂತಿತರೆ ಏನಾಗಬಹುದು. ಗಜಲದ ಏಳನೇ ಸೇರ್. रात ही घर चुपचाप मिले, रात ही घर चुपचाप मिले, सुबह भी फिर चंचल क्या हो, सुबह भी फिर चंचल क्या हो, फिर चंचल क्या हो. ಕನ್ನಡದಲ್ಲಿ ಭಾವಾಂತರ. ರಾತ್ರಿಯೇ ಕಳ್ಳತನದಿ ವೆಟ್ಟಿಯಾದರೆ, ರಾತ್ರಿಯೇ ಕಳ್ಳತನದಿ ವೆಟ್ಟಿಯಾದರೆ, ಮುಂಜಾವು ಮತ್ತೆ, ಮುಂಜಾವು ಮತ್ತೆ ಇನ್ನೂ ಚಂಚಲವೇ ಏನಾಗಬಹುದು, ಇನ್ನೂ ಚಂಚಲವೇ ಏನಾಗಬಹುದು. ಮೀನಾ ಕುಮಾರಿ ಅವರ ಗಜಲದ ಕೊನೆಯ ಸೇರ್ ಅಂದರೆ ಮಕ್ತಾ ಹೀಗೆ ಹೇಳ್ತಿದೆ. ಆಜ ಹಿ ಆಜ ಕಿ, ಆಜ ಹಿ ಆಜ ಕಿ ಕಹೀ ಅಗರ್,
आज ही आज की कहीं अगर किसी किसी भी कल किसी किसी भी कल कल क्या हो कल क्या हो. ಕನ್ನಡದಲ್ಲಿ ಭಾವಾಂತರ. ಈಗಿನ ಈ ಹೊತ್ತವೇ ಎಲ್ಲಾದರೂ ಈಗಿನ ಈ ಹೊತ್ತವೇ ಎಲ್ಲಾದರೂ ಒಂದು ವೇಳೆ ಯಾರಾದರೂ ನಿನ್ನೆ ನಾಳೆ ಏನಾಗಬಹುದು ಯಾರಾದರೂ ನಿನ್ನೆ ನಾಳೆ ಏನಾಗಬಹುದು ನಾಳೆ ಏನಾಗ. ಗಜಲ್ ಪ್ರಿಯರೇ, ತಮ್ಮ ಮುಂದೆ ಖ್ಯಾತ ಚಿತ್ರನಟಿ ಗಾಯಕಿ ಗಜಲಗಾರ್ತಿ ವೀಣಾ ಕುಮಾರಿ ಅವರ ಗಜಲನ್ನು ತಮ್ಮ ಮುಂದೆ ಇಟ್ಟಿರುವೆ. ಅದರ ಭಾವನೆಗಳ ಹಿನ್ನೆಲೆಯಲ್ಲಿಯೇ ನನ್ನ ಭಾವನೆಗಳ ಅನುಭವದ ಆಧಾರದ ಮೇಲೆ ನಾನು ರಚಿಸಿದ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಡಲಿಕ್ಕೆ ಸಂತೋಷ ಎನಿಸ್ತಾ ಇದೆ. ನನ್ನ ಗಜಲದ ಪ್ರಾರಂಭಿಕ ದ್ವಿಪಂಕ್ತಿ ಮತ್ಲ ಹೀಗೆ ಹೇಳ್ತಿದೆ. ಯಮಗೆ ನಾಳೆ ಏನಾಗುತ್ತದೆ ಎಂಬ ದುಗುಡು ಬೇಡ. ಯಮಗೆ ನಾಳೆ ಏನಾಗುತ್ತದೆ ಎಂಬ ದುಗುಡು ಬೇಡ. ಈ ಕ್ಷಣವೇ ಅನಿಶ್ಚಿತವು ಈ ಕ್ಷಣವೇ ಅನಿಶ್ಚಿತವು ಎಂಬ ದುಗುಡು ಬೇಡ. ಅನಿಶ್ಚಿತವು ಎಂಬ ದುಗುಡು ಬೇಡ. ಗಜಲದ ಎರಡನೇ ಸೇರ್. ನಮ್ಮ ಆ ದುಃಖ ನಮ್ಮೊಡಲಲ್ಲಿ ಹಿಡಿದುಕೊಳ್ಳಬೇಕು. ನಮ್ಮ ಆ ದುಃಖ ನಮ್ಮೊಡಲಲ್ಲಿ ಹಿಡಿದುಕೊಳ್ಳಬೇಕು. ಹೆರವರನ್ನು ಅಳಿಸುವೆ ಎಂಬ ಒಲವು ಬೇಡ. ಹೆರವರನ್ನು ಅಳಿಸುವೆ ಎಂಬ ಒಲವು ಬೇಡ. ಅಳಿಸುವೆ ಎಂಬ ಒಲವು ಬೇಡ. ಗಜಲದ ಮೂರನೇ ಸೇರ್. ಕಟ್ಟೆ ತಡೆಯುವುದು ಮಹಾಪೂರ. ಕಟ್ಟೆ ತಡೆಯುವುದು ಮಹಾಪೂರ. ಕಣ್ಣೀರಿಗೆ ಕಟ್ಟೆ ಇಲ್ಲ. ಕಣ್ಣೀರಿಗೆ ಕಟ್ಟೆ ಇಲ್ಲ. ಕಣ್ಣೀರು ಪ್ರಳಯ ತರುವ ಆ ಛಲವು ಬೇಡ. ಕಣ್ಣೀರು ಪ್ರಳಯ ತರುವ ಆ ಛಲವು ಬೇಡ. ಈ ನನ್ನ ಗಜಲದಲ್ಲಿ ಕಾಫಿಯನ್ನು ಅಂಡರ್ಲೈನ್ನಿಂದ ತೋರಿಸಿದೆ ನಿಮಗೆ. ಮತ್ತು ಕೊನೆಯ ಪ್ರಾಸ್ತ ಬೇಡ ಬೇಡ ಅಂತಿದೆ, ಅದು ರದೀಫ್ ಆಗಿದೆ. ಮುಂದಿನ ಸೇರಿಗೆ ಹೇಳ್ತಿದೆ. ನಾವು ದುಃಖಕ್ಕೆ ಎದುರು ಬದಲಾಗಿ ಜೀವಿಸಬೇಕು. ನಾವು ದುಃಖಕ್ಕೆ ಎದುರು ಬದಲಾಗಿ ಜೀವಿಸಬೇಕು. ಆತ್ಮಹತ್ಯೆ ದುಃಖಕ್ಕೆ ಮದ್ದು ಎಂಬ ಮಂಕವು ಬೇಡ. ಆತ್ಮಹತ್ಯೆ ದುಃಖಕ್ಕೆ ಮದ್ದು ಎಂಬ ಮಂಕವು ಬೇಡ. ಮದ್ದು ಎಂಬ ಮಂಕವು ಬೇಡ. ಗಜಲದ ಐದನೇ ಸೇರ್. ಗೆಜ್ಜೆಯ ಆ ಸದ್ದು ಹೃದಯಗಳನ್ನು ಕಂಪಿಸುವುದು. ಗೆಜ್ಜೆಯ ಆ ಸದ್ದು ಹೃದಯಗಳನ್ನು ಕಂಪಿಸುವುದು. ಗೆಜ್ಜೆ ನೋವನ್ನು ತಿಳಿಯದ ಹೃದಯಗಳು ಬೇಡ. ತಿಳಿಯದ ಹೃದಯಗಳು ಬೇಡ. ಗೆಜ್ಜೆ ನೋವನ್ನು ತಿಳಿಯದ ಹೃದಯಗಳು ಬೇಡ. ಮುಂದಿನ ಸೇರಿ ಹೇಳ್ತಿದೆ. ಚಿನ್ನದು ಎಂದು ಖಡ್ಗವನ್ನು ಆಯ್ಕೆ ಮಾಡಿಕೊಂಡಿರುವಿ. ಚಿನ್ನದು ಎಂದು ಖಡ್ಗವನ್ನು ಆಯ್ಕೆ ಮಾಡಿಕೊಂಡಿರುವಿ. ಅದು ಹಿರಿಯದು ಎಂಬ ಆ ನಂಬಿಕೆಗಳು ಬೇಡ. ಅದು ಹಿರಿಯದು ಎಂಬ ಆ ನಂಬಿಕೆಗಳು ಬೇಡ. ಆ ನಂಬಿಕೆಗಳು ಬೇಡ. ಗಜಲದ ಏಳನೇ ಸೇರ್. ಪ್ರೇಮದ ಮಲ್ಲಿನಲ್ಲಿ ಭೇಟಿಯ ಆ ರಾತ್ರಿ ಹಗಲು. ಪ್ರೇಮದಮಲಿನಲ್ಲಿಯ ಭೇಟಿಯ ಆ ರಾತ್ರಿ ಹಗಲು. ದಿನಗಳದಂತೆ ಮತ್ತಿನಲ್ಲಿ ಮಾರ್ಗ ತಪ್ಪೋದು ಬೇಡ. ದಿನಗಳದಂತೆ ಮತ್ತಿನಲ್ಲಿ ಮಾರ್ಗ ತಪ್ಪೋದು ಬೇಡ. ಗಜಲದ ಕೊನೆ ಸೇರ್ ಮತ್ತಾ ಹೀಗೆ ಹೇಳ್ತಿದೆ. ನಿರಾಂತಕ ಭೇಟಿ ಆಗುವ ಪ್ರೇಮಿಗಳು ಅರ್ಜುನ. ಅವರಿಗೆ ಸಂಪ್ರದಾಯದ ಅಡೆತಡೆಗಳು ಬೇಡ.
ಸಂಪ್ರದಾಯದ ಅಡೆತಡೆಗಳು ಬೇಡ. ಗಜಲ್ ಪ್ರಿಯರೇ, ಈ ಸಂಚಿಕೆಯಲ್ಲಿ ನಾನು ತಮಗೆ ಖ್ಯಾತ ಗಾಯಕಿ, ಚಿತ್ರನಟಿ, ದುರಂತ ನಾಯಕಿ ಮೀನಾ ಕುಮಾರಿಯವರ ಮತ್ತೊಂದು ಉತ್ತಮ ಗಜಲನ್ನು ತಮ್ಮ ಮುಂದೆ ಸಾದರಪಡಿಸಿರುವೆ. ಅದರ ಕನ್ನಡ ಭಾವಾಂತರ ಮತ್ತು ಅದೇ ಗಜಲದ ಸಾರಾಂಶದ ಹಿನ್ನೆಲೆಯಲ್ಲಿ ಭಾವನೆಗಳನ್ನು ಹೊತ್ತ ನನ್ನ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಟ್ಟಿರುವೆ. ತಮಗೆ ಈ ಗಜಲಗಳು ತುಂಬ ಮೆಚ್ಚುಗೆಯನ್ನು ತಂದಿರಬೇಕಂತ ನನಗನ್ನಿಸ್ತಾ ಇದೆ ಮತ್ತು ಆಶೆಯನ್ನು ಹೊಂದಿರುವೆ. ದಯವಿಟ್ಟು ಈ ನನ್ನ ಚಾನಲನ್ನು, ಈ ನನ್ನ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ, ಶೇರ್ ಮಾಡಿ. ನಿಮ್ಮ ಭಾವನೆಗಳನ್ನು ನಿಮ್ಮ ಧ್ವನಿ ಅಕ್ಷರಗಳ ರೂಪದಲ್ಲಿ ಟಿಪ್ಪಣಿ ಮೂಲಕ ವ್ಯಕ್ತಪಡಿಸಿ ಮತ್ತು ನನ್ನ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ತಮ್ಮ ಬಂಧು ಸ್ನೇಹಿತರನ್ನು ಇದಕ್ಕೆ ಸಬ್ಸ್ಕ್ರೈಬ್ ಮಾಡುವಂತೆ ತಾವು ಪ್ರೇರಣೆ ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಗಾಯಕಿ ಮೀನಾ ಕುಮಾರಿಯವರ ಮತ್ತೊಂದು ಅತ್ಯುತ್ತಮ ಗಜಲನ್ನು ತಮ್ಮ ಮುಂದೆ ಸಾದರಪಡಿಸುವೆ. ಅದರಂತೆ ಅದರ ಕನ್ನಡ ಭಾವಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದ ಕನ್ನಡ ಗಜಲನ್ನು ಪುನಃ ತಮ್ಮ ಮುಂದೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.